ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಮಲಪ್ರಭೆಗೆ ಮಹದಾಯಿ ನೀರು ಹರಿಯೋ ತನಕ ನಾನು ವಿಶ್ರಮಿಸುವುದಿಲ್ಲ. ನವಲಗುಂದ ಶಾಸಕ ಎನ್ಎಚ್ ಕೋನರೆಡ್ಡಿ ಭರವಸೆ. ಹೌದು ವೀಕ್ಷಕರೇ, ಧಾರವಾಡ ಜಿಲ್ಲೆಯ ನವಲಗುಂದ ಹಾಗೂ ಅಳಗವಾಡಿ ಮತ್ತು ಗದಗ ಜಿಲ್ಲೆಯ ನರಗುಂದದಲ್ಲಿ ಮತ್ತು ಅಳಗವಾಡಿ ಗ್ರಾಮದಲ್ಲಿ ರೈತ ಹುತಾತ್ಮ ದಿನಾಚರಣೆಯ ಅಂಗವಾಗಿ ಇವತ್ತು ನವಲಗುಂದ ಹಾಗೂ ನರಗುಂದದಲ್ಲಿ ಮತ್ತು ಅಳಗವಾಡಿ ಗ್ರಾಮದಲ್ಲಿ ರೈತ ಹುತಾತ್ಮ ದಿನಾಚರಣೆಯನ್ನ ಅಳಗವಾಡಿ ಗ್ರಾಮದ ರೈತ ಬಸಪ್ಪ ಲಕ್ಕುಂಡಿ ಇವರು ರೈತರಿಗಾಗಿ ಹೋರಾಟ ಮಾಡುವ ಸಮಯದಲ್ಲಿ ಪೊಲೀಸರ ಗುಂಡಿಗೆ ಬಲಿಯಾಗಿ ವೀರ ಮರಣವನ್ನ ಅಪ್ಪಿದ್ರು. ಅದೇ ರೀತಿಯಾಗಿ ನರಗುಂದದಲ್ಲಿಯೂ ಕೂಡ ರೈತರು ಪೊಲೀಸರ ಗುಂಡಿಗೆ ಬಲಿಯಾದ್ರು. ಅದರ ನಂತರ ಪ್ರತಿ ವರ್ಷವೂ ರೈತ ಹುತಾತ್ಮ ದಿನಾಚರಣೆಯನ್ನ ಜುಲೈ 21ರಂದು ಆಚರಣೆ ಮಾಡಿಕೊಳ್ಳುತ್ತಾ ಬರ್ತಾ ಇದ್ದೇವೆ ಎಂದು ಶಾಸಕರು ಹೇಳಿದ್ದಾರೆ. ಮತ್ತು ಇದೇ ಸಂದರ್ಭದಲ್ಲಿ ಮಹದಾಯಿ ನೀರನ್ನ ಮಲಪ್ರಭೆಗೆ ಸೇರಿಸುವ ತನಕ ನಮ್ಮ ಹೋರಾಟ ನಿಲ್ಲದು ಹಾಗೂ ನಮ್ಮ ಸರ್ಕಾರವು ಕೂಡ ನಮ್ಮ ಉತ್ತರ ಕರ್ನಾಟಕದ ಬಹು ಬೇಡಿಕೆಯಾದ ಮಹದಾಯಿ ವಿಷಯದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಮಂತ್ರಿಗಳು ಈ ಯೋಜನೆಗೆ ಬೇಕಾದ ಹಣವನ್ನ ಕಾಯ್ದಿರಿಸಲಾಗಿದೆ. ಕೇಂದ್ರ ಸರ್ಕಾರವು ಅನುಮತಿ ಕೊಟ್ಟರೆ 1 ವರ್ಷದ ಒಳಗಾಗಿ ಈ ಕಾಮಗಾರಿಯನ್ನ ಮುಗಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ರು. ನವಲಗುಂದ ನರಗುಂದ ರೈತ ಬಂಡಾಯದಲ್ಲಿ ರೈತರ ಗೋಸ್ಕರ ತನ್ನ ಪ್ರಾಣವನ್ನೇ ತಂದಂತ ಬಸಪ್ಪ ಲಕ್ಕುಂಡಿಯವರ ವೀರಗಲ್ಲಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಇವತ್ತು ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ 1 ನಿಮಿಷ ಮೌನವನ್ನು ಆಚರಿಸಬೇಕಂತ ವಿನಂತಿಯನ್ನು ಮಾಡ್ತೇವೆ. ನವಲಗುಂದ ನರಗುಂದ ರೈತ ಬಂಡಾಯ ಪ್ರಾರಂಭ ಆಗಿರೋದು ನಾವೆಲ್ಲರೂ ಚರ್ಚೆ ಮಾಡ್ತೇವೆ. ಬೆಟರ್ಮೆಂಟ್ ಲೇವಿ ಸಲುವಾಗಿ ಅಷ್ಟೇ ಹೋರಾಟ ಅಂತಲ್ಲ, ರೈತರ ಆತ್ಮವನ್ನ ರೈತರ ಸಮಸ್ಯೆಗಳಿಗೆ ಬಗೆಹರಿಸತಕ್ಕಂಥ ವ್ಯವಸ್ಥೆಗೆ ಅವತ್ತಿನ ಸಿಟ್ಟು ರೈತ ಬಂಡಾಯ ಆಯಿತು. ಯಾಕೆ ರೈತ ಬಂಡಾಯ ಅಂತಂದ್ರೆ ರೈತರು ಎದಕ್ಕೆ ಹೋದ್ರೂ ಒಂದು ಗೌರವ ಇರಲಿಲ್ಲ. ಒಂದು ಟ್ರ್ಯಾಕ್ಟರ್ ತಗೊಂಡು ಸಿಟಿಯಾಗಿ ಹೋಗೋ ಪರಿಸ್ಥಿತಿ ಇರಲಿಲ್ಲ, ಟ್ರ್ಯಾಕ್ಟ್ರಲ್ಲೇ ನಿಲ್ಲಿಸ್ಬಿಡೋರು. ಅಂಥ ಕಠಿಣ ಪರಿಸ್ಥಿತಿಯಲ್ಲಿ ಜನರಿಗೆ ಸಿಟ್ಟು ಬಂದು ಒಂದೇ ಬಾರಿ ಅದು ಸ್ಫೋಟ ಆದದ್ದು ನವಲಗುಂದ ಮತ್ತು ನರಗುಂದಲ್ಲಿ. ಅವತ್ತಿನ ತಹಶೀಲ್ದಾರ್ ನರಗುಂದದ ತಹಶೀಲ್ದಾರ್ ಅವರು ರೈತರ ಮೇಲೆ ಬೂಟ್ಗಲ್ಲೇ ನಡ್ಕೊಂಡು ಹೋದ್ರು ಅಂತ ತಿಳ್ಕೊಂಡು ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿ ದೊಡ್ಡ ಒಂದು ಹೋರಾಟ ಆದದ್ದು ಇತಿಹಾಸ. ಇದು ಒಂದು ಕಡೆ ಆದರೆ ನಂತರ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ, ಬೆಳೆ ವಿಮೆ ರೈತರಿಗೆ ಬರ್ತಾ ಇಲ್ಲ ಅನ್ನೋದಕ್ಕೆ, ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಜಾರಿ ಆಗ್ತಾ ಇಲ್ಲ ಅನ್ನೋದಕ್ಕೆ, ರೈತರ ಇತರೆ ಸಮಸ್ಯೆಗಳು ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂಥ ಸಮಸ್ಯೆಗೆ ಹೋರಾಟವನ್ನು ಹಾಕ್ಕೊಂಡ್ಬಂದ್ವಿ. ಆ ಹೋರಾಟ ನಿರಂತರವಾಗಿ ನಮ್ಮ ಹಿಂದಿನ ಹಿರಿಯರು, ಅವತ್ತ ನಂಜುಂಡ ಸ್ವಾಮಿಯವರು, ಬಾಬಾಗೌಡರು, ಪುಟ್ಟಣ್ಣಯ್ಯವರು, ಈ ಹೋರಾಟದಿಂದ ಅವ್ರು ಬೆಳಕಿಗೆ ಬಂದರು. ನವಲಗುಂದ ನರಗುಂದಲ್ಲಿ ಬಂದು ಅವ್ರು ಗಟ್ಟಿಯಾಗಿ ನಿಂತು ಹೋರಾಟ ಮಾಡಿದ್ರು. ಅವತ್ತು ಯಾವಗಲ್ ಸಾಹೇಬರು, ಎಸ್.ಎ. ಪಾಟೀಲ್ರು, ಬಿ.ಬಿ. ಗಾಣಗೇರವರು, ಶಿವರೆಡ್ಡಿ ಅವರು, ಹೇಮಣ್ಣ ಕೋನರೆಡ್ಡಿ ಅವರು, ಹಿಂಗೆ ಈ ನಮ್ಮ ಭಾಗದಲ್ಲಿ ಆ ನರಗುಂದಾಗ ಗುಡ್ಸಾಗರ್ ಅವರು, ಅವ್ರದ್ದೊಂದು ಅಳಕಟ್ಟೆಯವರು, ಅವ್ರದ್ದೊಂದು ಟೀಮ್ ಅಲ್ಲಿ. ಈ ಎಲ್ಲ ಹೋರಾಟಗಳು ಇವತ್ತು ನಮ್ಮ ಗಮನವನ್ನು ಸೆಳೀತಕ್ಕಂಥದಕ್ಕೆ ಜುಲೈ 21 ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ. ಇವತ್ತು ಯಜಮಾನ್ರು ಹೇಳಕತ್ತಿದ್ರು, ಇದು ಯಾಕೆ ಡಿಲೇ ಆಗ್ತಿ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ, ಜವಾಬ್ದಾರಿನ ರೈತರಿಗೆ ಕೊಟ್ಬಿಟ್ಟೇವಿ, ನೀವು ಬೇಗ ನಾವು ಮುಗಿಸ್ಬೇಕು ಅನ್ನೋಂಥ ವ್ಯವಸ್ಥೆ ಒಳಗೆ. ಇವತ್ತಿನ ಕಾಲದಾಗ ಗೊತ್ತಿದೆ ಲೇಬರ್ ಸಮಸ್ಯೆಗಳು ಇದೆಲ್ಲ ಆಗಿ ಇದನ್ನ ಮುಗಿಸ್ಲಿಕ್ಕೆ ಸ್ವಲ್ಪ ತೊಂದರೆ ಆಗಿರ್ಬೋದು ಅನ್ನೋಂಥ ಮಾತನ್ನು ಹೇಳಿದ್ರು. ನಾವು ವಾರದಾಗ ಒಂದ್ಸಲ ಫೋನ್ ಮಾಡ್ತೇನೆ ಎಲ್ಲಿ ತಂದ್ರಿ ಅಂತೇಳಿ. ಆದರೆ ಒಳ್ಳೆ ಕೆಲಸವನ್ನು ಮಾಡಿದ್ರಿ. ಈ ರೋಡ್ಗಿಂತ ಎತ್ತರ ಮಾಡಿ ಹೋಗುವಂಥ ಜನರಿಗೆ ಕಾಣ್ತಕ್ಕಂಥ ವ್ಯವಸ್ಥೆ ಮಾಡೋದಕ್ಕೆ ಒಬ್ಬ ಶಾಸಕನಾಗಿ ತಮಗೆ ಅಭಿನಂದನೆ ಹೇಳ್ತೇನೆ. ನೀವು ಮಹದಾಯಿ ಕಳಸಾ ಬಂಡೂರಿ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಒಬ್ಬ ಶಾಸಕರಾಗಿರಿ ಬೇಗ ಮಾಡಬೇಕು ಅನ್ನೋಂಥ. ನನ್ನ ಹಕ್ಕಿರೋದನ್ನ ನಾವು ಜೀವಂತ ಇರಗೋರ್ದನ ಆಗಿ ಕಳಸಾ ಬಂಡೂರಿ ನೀರು ಕುಡ್ದ ಸಾಯ್ಬೇಕಂತ ತೀರ್ಮಾನ ಮಾಡೇವಿ. ಈ ಹೋರಾಟದಾಗ ನಾವೇ ನಿಲ್ಸಕ್ಕೆ ಸಾಧ್ಯ ಇಲ್ಲ. ನಾ ಕಳೆದ ಬಾರಿ 2013ರಿಂದ 2018ರವರೆಗೆ ಶಾಸಕರಿದ್ದಾಗ ಡೆಲ್ಲಿ ಮಟ್ಟ ಹೋಗಿ ಹೋರಾಟ ಮಾಡಿ ಬಂದ್ವಿ. ಅವತ್ತ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ. ಇವತ್ತ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಒಂದು ಗಟ್ಟಿಯಾದಂಥ ತೀರ್ಮಾನ ತೆಗೆದುಕೊಂಡ್ರೆ ನಾವು ಟೆಂಡರ್ ಕರೆದು ಕಾಮಗಾರಿ ವರ್ಕ್ ಆರ್ಡರ್ ಆಲೇ ಗುತ್ತಿಗೆದಾರ ಸ್ಟಾರ್ಟ್ ಮಾಡಕ್ಕೆ ಕೊಟ್ಬಿಟ್ಟೇವಿ. ಕೇಂದ್ರ ಸರ್ಕಾರದ ವನ್ಯಜೀವಿ ಮಂಡಳಿಯ ಅನುಮತಿ ಕೊಟ್ಟ ತಕ್ಷಣ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೀವಿ. ಇವತ್ತು ಈ ರಾಜ್ಯದ ಸಮಸ್ಯೆ ಬಂದಾಗ
ಕೇಂದ್ರ ಸರ್ಕಾರಕ್ಕೆ ಕೊಂಡಿಯಾಗಿ ಕೆಲಸ ಮಾಡ್ತಕ್ಕಂಥ ಅಂದು ಅನಂತಕುಮಾರ್ ಅವರು ಇಂದ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಅವರಿಗೆ ನಾವು ಒತ್ತಾಯ ಮಾಡಿ ಬಂದೇವೆ. ಮೊನ್ನೆ ನಾವು ಪುರಸಭೆ 23 ಜನ ಸದಸ್ಯರು ಸೇರಿಕೊಂಡು ನಾವು ಡೆಲ್ಲಿಗೆ ಹೋಗಿದ್ವಿ. ಅಲ್ಲಿ ಹೋಗಿ ಅವ್ರಿಗೆ ಒಂದು ವಿನಂತಿ ಮಾಡಿದ್ವಿ, ಸರ್ ಈ ಭಾಗದಾಗ ದೊಡ್ಡ ಜಲವಂತ ಸಮಸ್ಯೆ ನಮಗೆ ನೋಡಿ ಇವತ್ತು ಮಳೆ ಆಗ್ಬಿಡ್ತು, ಎಷ್ಟು ಆರಾಮದೀವಿ. ಅದೇ ಮಳೆಯಾಗಿ ನೀರು ಇರ್ದೈದ್ರೆ ಏನು ಮಾಡೋದು? ಅದಕ್ಕೆ ಆ ಸಮಸ್ಯೆಗೆ ಪರಿಹಾರ ಅಂದ್ರೆ ಓನ್ಲಿ ಮಹದಾಯಿ ಕಳಸಾ ಬಂಡೂರಿ ಯೋಜನೆ. ಅದಕ್ಕೆ ಆ ಯೋಜನೆ ಆಗುತ್ತೆ. ನನ್ನ ಅನಿಸಿಕೆ ಪ್ರಕಾರ 1 ವರ್ಷದೊಳಗೆ ಆಗಬಹುದು ಅನ್ನೋಂಥ ನಿರೀಕ್ಷೆ ನನಗಿದೆ. 1 ತಿಂಗಳು 2 ತಿಂಗಳೊಳಗೆ ಕೇಂದ್ರ ಸರ್ಕಾರ ಅನುಮತಿ ಕೊಡ್ಬೇಕನ್ನುವಂಥ ಮಾಹಿತಿ ನನಗಿದೆ. ಎಲ್ಲ ರಾಜ್ಯ ಇಡೀ ದೇಶದ ಮೀಟಿಂಗ್ ಕರೆದಿರ್ತಾರೆ. ಕಳಸಾ ಬಂಡೂರಿ ವಿಷಯ ಬಂದಕ್ಕೆ ಮುಂದೆ ಹಾಕಿಬಿಡ್ತಾರೆ. ಕಳಸಾ ಬಂಡೂರಿ ವಿಷಯ ಸಬ್ಜೆಕ್ಟ್ ಮುಡ್ತೈತಿ, ಇದ್ರ ಮುಂದೆ ಹಾಕಿಬಿಡ್ತಾರೆ ವಿಷಯನ. ಅದಕ್ಕೆ ಮುಂದೆ ಹಾಕೋದು ಬೇಡ. ನೀವು ಕ್ಲಿಯರ್ ಯಾಕಂದ್ರೆ ಕಾನೂನಾತ್ಮಕ ಅವ್ರಿಗೆ ಏನು ಮುಂದೆ ಹಾಕಕ್ಕೆ ಅಧಿಕಾರ ಇಲ್ಲ. ಮಹದಾಯಿ ನ್ಯಾಯಾಧಿಕರಣ ತೀರ್ಪು ಕೊಟ್ಟಾಗೈತೆ, ಸುಪ್ರೀಂ ಕೋರ್ಟ್ ಆದೇಶ ಆಗೈತೆ, DPR ಆಗೈತೆ, ರಾಜ್ಯ ಸರ್ಕಾರ ಟೆಂಡರ್ ಕರೆದೈತಿ, ಕಾಮಗಾರಿ ಸ್ಟಾರ್ಟ್ ಮಾಡಕತ್ತೀವಿ. ವನ್ಯಜೀವಿ ಮಂಡಳಿ ಅನುಮತಿ ಬೇಕಂತ ಅದು ಒಂದು ಕೊಟ್ಬಿಟ್ರೆ ಕಾಮಗಾರಿ ಪ್ರಾರಂಭ ಆಗತ್ತೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ನ್ಯಾಯಮೂರ್ತಿ ಪಾಂಚಾಳ್ ಅವರು ಅವತ್ತಿನ ಆದೇಶವನ್ನು 5 ತೀರ್ಪು ಮಾಡಿ 13.42 TMC ನಮ್ಮ ರಾಜ್ಯಕ್ಕೆ ಕೊಟ್ಟಾರೆ. ಅದ್ರಾಗ ನಾವು 7.56 ನೀರನ್ನು ಉಪಯೋಗ ಮಾಡ್ತೀವಿ. ಅದಕ್ಕೆ ಉಪಯೋಗ ಮಾಡೋಕ್ಕೆ ಯಾವ ಕೋರ್ಟು ಸ್ಟೇ ಕೊಟ್ಟಿಲ್ಲ, ಯಾರು ಕೂಡ ತಡೆ ಒಡ್ಡಿಲ್ಲ. ಅದಕ್ಕೆ ಇವತ್ತು ಗೋವಾದ ಒತ್ತಡದ ಮೇಲೆ ಅವ್ರು 2 MP, ನಾವು 28 ಮಂದಿ MP. ಆ ಇಬ್ಬರಿಗೆ ಯಾಕೆ ಎದುರ್ತೀರಿ? ನಾವು 28 ಮಂದಿ ಇದೇವಲ್ಲ, ನಮಗೆ ಅನುಮತಿ ಕೊಡ್ರಿ ಅಂತ ನಮ್ಮ ವಾದ. ಅದಕ್ಕೆ ಅವರು ಸ್ವಲ್ಪ ಪವರ್ಫುಲ್ ಆಗಿ ಅಲ್ಲಿ ಹೋಗಿ ತಡೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ತಡೆ ಮಾಡಬಾರ್ದು, ಕೇವಲ ಕೂಡಲೇ ಪರ್ಮಿಷನ್ ಕೊಡಬೇಕು ಅಂತ ಹೇಳಿ ಈಗಾಗಲೇ ಶಾಸಕರಾದಂಥ MR ಪಾಟೀಲ್, ಮಹೇಶ್ ತೆಂಗಿನಕಾಯಿ ಅವರು, CC ಪಾಟೀಲ್ರು, ನಾನು ಸೇರಿಕೊಂಡು ಚರ್ಚೆ ಮಾಡೀವಿ. ಏನಾರ ಬೇಕಾದಿಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಮನವಿ ಮಾಡೋಣ, ಇದಕ್ಕೆ ದೌಡ ಅನುಮತಿ ಕೊಡಬೇಕು, ಇದನ್ನ ಪ್ರಾರಂಭ ಮಾಡ್ಬೇಕನ್ನುವಂಥ ದಿಶೆಯೊಳಗೆ ಪ್ರಯತ್ನವನ್ನು ಮಾಡಕತ್ತೀವಿ. ಸುಳ್ಳ ಟೀಕೆ ಟಿಪ್ಪಣಿ ಮಾಡ್ಕೊತ ಕೂತ್ರ ಅದಕ್ಕೆ ವೇಡೇನೂ ಇಲ್ಲ, ಸಮಯನೂ ಇಲ್ಲ. ಸುಳ್ಳ ರೈತರು 3 ದಶಕಗಳಿಂದ ಹೋರಾಟ ಮಾಡ್ಕೊಂಬಂದಾರೆ. ಉಪವಾಸ ಮಾಡಿದ್ವಿ, ಹೋರಾಟ ಮಾಡಿದ್ವಿ, ಜೈಲಿಗೆ ಹೋಗಿ ಬಂದ್ವಿ, ಲಾಠಿ ಚಾರ್ಜ್ ಆಗ್ತಿದ್ರೆ ಎಲ್ಲ ಅನುಭವಿಸಿದ್ರು ಕೂಡ ನಾವು ನೀರು ಕುಡಿಯಲೇಬೇಕು ಅನ್ನೋಂಥ ತೀರ್ಮಾನವನ್ನು ಮಾಡಿ, ಅದಕ್ಕೆ ಆ ತೀರ್ಮಾನಕ್ಕೆ ತಕ್ಕಂಗೆ ನಾವೆಲ್ಲರೂ ಅನುಮತಿ ಸಿಗ್ತೈತೆ ಅನ್ನುವಂಥ ವಿಶ್ವಾಸ ನನಗಿದೆ. ಯಾಕಂದ್ರೆ ಎಲ್ಲಿ ಮಠ ಹೋಗುತ್ತೆ, ಎಲ್ಲಿ ಮಠ ಮುಂದೆ ಹಾಕ್ಬೋದು? ನಮ್ಮ ಹಿರಿಯರೊಂದು ಶಾಸ್ತ್ರ ಮಾಡ್ರೆ ಗೊತ್ತಿಲ್ಲ, ಊರಿಗೆ ಬಂದಾಕಿ ನೀರಿಗೆ ಬರಲೇಬೇಕು ಅಂತ. ಹಂಗಾಗೈತಿ ಈಗ ನೀರಿಗೆ ಬಂದಂಗಣ. ನಾವು ಸ್ವಲ್ಪ ಜವಾರಿ ಭಾಷಾದಾಗ ಹೇಳ್ತೀನಿ ಇದ್ದದ್ದು, ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹಿಂಗೆ ಹೇಳ್ತೀವಲ್ಲ, ಅದಕ್ಕೆ ಆ ಹಂತಕ್ಕೆ ಬಂದು ಮುಟ್ಟೇವಿ. ಅದಕ್ಕೆ ಯಾವುದೇ ಸಮಸ್ಯೆ ಇಲ್ಲ, ಯಾವುದೇ ಪರಿಸ್ಥಿತಿ ಒಳಗೆ ಅನುಮತಿ ಸಿಗ್ತೈತಿ. ಅದ್ರ ಕೊಡಿಸ್ಲಿಕ್ಕೆ ಕೇಂದ್ರ ಸಚಿವರಂತ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಒಪ್ಕೊಂಡಿದ್ದಾರೆ. ಅದಕ್ಕೆ ನಾವು ಇಂಟರ್ನಲ್ಲಿ ಅದು ಚರ್ಚೆ ಆಗಿದೆ. ಅನುಮತಿ ಕೊಡಿಸಿದ್ರೆ ದೊಡ್ಡ ಒಂದು ವಿಜಯೋತ್ಸವನ ಆಚರಣೆ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಮಾಡೋಣ. ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಘೋಷಣೆ ಮಾಡಿ ರೊಕ್ಕ ರಿಸರ್ವ್ ಇಟ್ಟು ಟೆಂಡರ್ ಕರೆದು ಗುತ್ತಿಗೆದಾರರಿಗೆ ಇವತ್ತು ಪರ್ಮಿಷನ್ ಕೊಟ್ಟರೆ ನಮಗೆ ಸ್ಟಾರ್ಟ್ ಮಾಡ್ಬೋದು. ಅಷ್ಟು ಈಗ ರಾಜ್ಯ ಸರ್ಕಾರ ತಯಾರಿದೆ. ಕೇಂದ್ರ ಸರ್ಕಾರ ವನ್ಯಜೀವಿ ಮಂಡಳಿಯಿಂದ ಅನುಮತಿ ಕೊಡ್ಬೇಕು, ಅಷ್ಟೇ ಬಾಕಿ. ಅದಕ್ಕೆ ಅನುಮತಿ ಸಿಗ್ತೈತೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಬಸಪ್ಪ ಲಕ್ಕುಂಡಿ ಅವರು ಅವರ ವೀರಗಲ್ಲಿಗೆ, ರೈತ ಹುತಾತ್ಮ ವೀರಗಲ್ಲಿಗೆ ಮಾಲಾರ್ಪಣೆ ಮಾಡಿ ಒಂದು ಗೌರವ ಸಲ್ಲಿಸ್ತಕ್ಕಂಥ ವ್ಯವಸ್ಥೆ ಇವತ್ತು ಅಳಗೋಡಿ ಗ್ರಾಮದಲ್ಲಿ ನಡೀತಾ ಇದೆ. ಈ ಅಳಗೋಡಿ ಗ್ರಾಮದ ರೈತರು ಹೋರಾಟಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಅವತ್ತಿನ ಕಾಲದಲ್ಲಿ ನಮ್ಮ ಇಲ್ಲೇ ತಿರ್ಲಾಪುರದ ವೀರರೆಡ್ಡಿ ಅವರು ಇದ್ರು, ನಮ್ಮ LC ಪಾಟೀಲ್ ಅಮರಗೋಳದವರು, ಅವತ್ತು ನಾವೆಲ್ಲ ಸಣ್ಣವರು ಹೋಗ. ರೈತ ಹುತಾತ್ಮ ದಿನಾಚರಣೆಯ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಗೂ ಅಳಗವಾಡಿ ರೈತರು ಮತ್ತು ಸುತ್ತಮುತ್ತಲಿನ ರೈತರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದರು. ಪರಮೇಶ್ವರ್ ತಿರ್ಲಾಪುರ್, TV24 ಕನ್ನಡ, ನವಲಗುಂದ. ಕನ್ನಡಿಗರ ಮೆಚ್ಚಿನ ನಿಮ್ಮ TV24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ TV24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.